ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಒಂದು ಕಥೆ ಹೇಳ್ತಾನೆ. ಅದೇ ನೋಡಿ ರಥಸಪ್ತಮಿಯ ಕಥೆ. ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ರೋಗ ಅಂಟಿಕೊಂಡಿತ್ತು. ರೋಗಿಷ್ಠನಾದ ಈ ಮಗನ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದ ರಾಜ. ಈ ಬಗ್ಗೆ ಜ್ಯೋತಿಷಿಗಳನ್ನ ಕೇಳಿದಾಗ, ಇದು ಸಂಚಿತ ಕರ್ಮದಿಂದ ಬಂದಿರುವಂತಹ ಕಾಯಿಲೆ, ನಿನ್ನ ಮಗನಿಂದ ರಥಸಪ್ತಮಿ ವ್ರತ ಮಾಡಿಸು, ಅದರಿಂದ ನಿನ್ನ ಮಗನ ರೋಗವು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರಂತೆ. ಹಾಗೆ ಆ ಯಶೋವರ್ಮನ ಮಗ ಸೂರ್ಯನ ಆರಾಧನೆಯನ್ನ ರಥಸಪ್ತಮಿಯ ದಿನ ಮಾಡಿ ಆರೋಗ್ಯವಂತನಾಗ್ತಾನಂತೆ. ಜೊತೆಗೆ ಪ್ರಭಾವಶಾಲಿಯಾಗಿ ಪ್ರಖ್ಯಾತನೂ ಆದ ಅಂತ ಪುರಾಣಗಳು ಹೇಳುತ್ತೆ. ಅಷ್ಟೇ ಅಲ್ಲದೆ ರಥಸಪ್ತಮಿಯ ವ್ರತವನ್ನ ಆಚರಣೆ ಮಾಡಿ ಪಾಂಡವರು ವನವಾಸದಲ್ಲಿದ್ದಂತಹ ಸಮಯದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆಯನ್ನ ಕೈಗೊಂಡು ಆತನಿಂದ ಅಕ್ಷಯ ಪಾತ್ರೆಯನ್ನ ಕೂಡ ಈ ದಿನ ಪಡೆದಿದ್ರಂತೆ. ಇನ್ನು ಈ ದಿನಕ್ಕೆ ಅದೆಷ್ಟು ಮಹತ್ವವಿದೆ ಗೊತ್ತಾ? ರಥಸಪ್ತಮಿ ಅಂದ್ರೆ ಸೂರ್ಯ ಹೊಸ ರಥವನ್ನ ಏರುವಂತಹ ದಿನ ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಈ ದಿನ ಸೂರ್ಯಾರಾಧನೆ ಬಹಳ ಮಹತ್ವದ್ದು. ಸೂರ್ಯಾರಾಧನೆಯನ್ನ ದೇವಾನುದೇವತೆಗಳು ಸಹ ಮಾಡಿದ್ದಾರೆ. ನಾವು ಪೌರಾಣಿಕವಾಗಿ ರಾಮಾಯಣವನ್ನೇ ಗಮನಿಸೋದಾದ್ರೆ, ರಾವಣನ್ನ ಗೆಲ್ಲಬೇಕು ಅಂತ ಶ್ರೀರಾಮ ಕೂಡ ಸೂರ್ಯಾರಾಧನೆಯನ್ನ ಮಾಡಿದ. ಶ್ರೀರಾಮಚಂದ್ರ ಪ್ರಭು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ ಸೂರ್ಯಾರಾಧನೆಯನ್ನ ಕೈಗೊಂಡು ರಾವಣನನ್ನ ಸೋಲಿಸಿ ಜಯಬೇರಿ ಮೊಳಗಿಸಿದನಂತೆ. ಇನ್ನು ಹರಿವಂಶ ಪುರಾಣದಲ್ಲಿ ಹೇಳಿರುವಂತೆ ಶಮಂತಕ ಮಣಿಯನ್ನು ಸತ್ರಾಜಿತನ ಕಥೆಯಲ್ಲಿ ನಾವು ಕಾಣ್ತೇವೆ. ಅದು ಕೂಡ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವಂತಹ ಶಮಂತಕ ಮಣಿಯನ್ನು ಸತ್ರಾಜಿತ ಪಡೀತಾನಂತೆ. ಇದು ಕೂಡ ಸೂರ್ಯನ ಕೃಪೆಯಿಂದಲೇ ಆಗಿರುವಂಥದ್ದು. ಇನ್ನು ಮಯೂರನೆಂಬ ಕವಿ ಸೂರ್ಯ ಶತಕವೆಂಬ ಗ್ರಂಥವನ್ನ ಬರೆದು ಕಳೆದುಕೊಂಡ ಕಣ್ಣನ್ನ ಮತ್ತೆ ಪಡೆದುಕೊಂಡ ಅಂತ ಕೂಡ ಹೇಳ್ತಾರೆ. ಇನ್ನು ಪ್ರಭು ಶ್ರೀರಾಮಚಂದ್ರ ಸೂರ್ಯ ವಂಶದವನು ಹಾಗೂ ಕರ್ಣ ಸುಗ್ರೀವ ಸೂರ್ಯನ ಕೃಪೆಯಿಂದ ಜನಿಸಿದವರು. ಇನ್ನು ಶನಿ ಹಾಗೂ ಯಮದೇವ ಸೂರ್ಯನ ಪುತ್ರರೇ ಆಗಿದ್ದಾರೆ. ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ರಥಸಪ್ತಮಿಯು ಸಾಕಷ್ಟು ವೈಶಿಷ್ಟ್ಯಗಳನ್ನ ಒಳಗೊಂಡಿದೆ. ಇನ್ನು ಋಗ್ವೇದ ಕಾಲದಿಂದಲೂ ಕೂಡ ಸೂರ್ಯಾರಾಧನೆ ಸನಾತನ ಧರ್ಮದಲ್ಲಿ ಅಡಕವಾಗಿದೆ. ನಮ್ಮ ಭಾರತೀಯರು ಪ್ರಕೃತಿಯ ಆರಾಧಕರು. ಸನಾತನ ಧರ್ಮ ಪ್ರಕೃತಿಯೊಂದಿಗೆ ಮಿಳಿತವಾಗಿದೆ. ಹಾಗಾಗಿ ಸೂರ್ಯಾರಾಧನೆಯನ್ನ ವೇದ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದೇವೆ. ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನ ನೀಡಲಾಗಿತ್ತು. ಸೂರ್ಯನ ಆರಾಧನೆಯಿಂದಲೇ ಸೌರಪಂಥ ಹುಟ್ಟಿದ್ದು. ಕಾಲಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಕೂಡ ಇದೆ. ಹಾಗಾಗಿ ನಾವು ಇಂದಿಗೂ ಸೌರಮಾನ ಪಂಚಾಂಗ ಹಾಗೂ ಚಾಂದ್ರಮಾನ ಪಂಚಾಂಗ ಅನ್ನುವಂಥ ಎರಡು ಬಗೆಗಳನ್ನ ನೋಡ್ತೇವೆ. ಇವತ್ತಿಗೂ ಸೌರಮಾನ ಪದ್ಧತಿಗೆ ಅಷ್ಟೇ ಮಹತ್ವವಿದೆ. ಇನ್ನು ಗಾಯತ್ರಿ ಮಂತ್ರದಲ್ಲಿ ಹೇಳುವಂತೆ ಭೂರ್ಭುವ ಸ್ವಃ ಎಂಬ ಗಾಯತ್ರಿ ಮಂತ್ರದ ಪ್ರತಿ ಶಬ್ದವೂ ಕೂಡ ಸೂರ್ಯನ ಸಾಮರ್ಥ್ಯವನ್ನು ಕೊಂಡಾಡುತ್ತೆ. ಇನ್ನು ರಥಸಪ್ತಮಿಯನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳೋದಾದ್ರೆ, ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಮುನ್ನ ಏಳಬೇಕು. ನಮ್ಮ ಹಿರಿಯರು ನಿತ್ಯವೂ ಕೂಡ ಈ ಪರಿಪಾಠವನ್ನೇ ಹೇಳಿದ್ರು. ಸೂರ್ಯ ಬಂದ ಮೇಲೆ ಏಳೋದು ಶ್ರೇಯಸ್ಸಲ್ಲ, ಸೂರ್ಯ ಬರುವಕ್ಕಿಂತ ಮುಂಚೆ ಸೂರ್ಯೋದಯಕ್ಕೂ ಪೂರ್ವವೇ ಏಳೋದು ಅತ್ಯಂತ ಶ್ರೇಯಸ್ಕರ ಎಂದು ನಮ್ಮ ಹಿರಿಯರು ಮನೆಗಳಲ್ಲಿ ಹೇಳ್ತಿದ್ರು. ಇದೇ ರೀತಿ ರಥಸಪ್ತಮಿಯ ದಿನದಂದು ಕೂಡ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನಾದಿಗಳನ್ನ ಮುಗಿಸಿಕೊಳ್ಳಬೇಕು. ಸಮುದ್ರ ಅಥವಾ ಸರೋವರ, ನದಿ, ಸಂಗಮ ಹೀಗೆಲ್ಲ ಮುಂತಾದ ಕಡೆ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ರಥಸಪ್ತಮಿಯ ದಿನ ಅಂತ ಹೇಳ್ತಾರೆ. ಇದು ಪುಣ್ಯ ಫಲಪ್ರದವಾಗಿಯೂ ಜೊತೆಗೆ ಮಾಘ ಮಾಸವೂ ಕೂಡ ಇರೋದ್ರಿಂದ ಮಾಘ ಸ್ನಾನದ ಫಲವೂ ಕೂಡ ಲಭಿಸಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ಸೂರ್ಯನಿಗೆ ಅರ್ಘ್ಯ ನೀಡೋದು ಬಹಳಾನೇ ಮಹತ್ವ. ಸೂರ್ಯನಿಗೆ ಅರ್ಘ್ಯ ನೀಡೋದ್ರಿಂದ ಪೂರ್ವಜನ್ಮದ ಪಾಪಗಳು, ಸಂಚಿತ ಕರ್ಮಗಳು, ಪ್ರಾರಬ್ಧಗಳು, ಎಲ್ಲ ದುಃಖಗಳು ನಿವಾರಣೆ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಸಕಲ ಜನ್ಮದ ಪಾಪಗಳನ್ನ, ದುಃಖಗಳನ್ನ ಕಳೆದುಕೊಳ್ಳುವುದಕ್ಕೋಸ್ಕರ ಇಂದು ಸೂರ್ಯನಿಗೆ ಅರ್ಘ್ಯ ನೀಡಲಾಗತ್ತೆ. ಇನ್ನು ಈ ಮೊದಲೇ ಹೇಳಿದಂತೆ ಈ ದಿನ ಮಾಡುವಂಥ, ಅದರಲ್ಲೂ ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಮಾಡುವಂಥ ಮಾಘ ಸ್ನಾನ ಬಹಳಾನೇ ಪುಣ್ಯಪ್ರದವಾದುದು. ಆಯುಷ್ಯವನ್ನ ವೃದ್ಧಿಸುತ್ತೆ, ಆರೋಗ್ಯ ಸಂಪತ್ತನ್ನ ಕೊಡುತ್ತೆ. ಜೊತೆಗೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುವುದಕ್ಕೂ ಕೂಡ
ಈ ಒಂದು ಮಾಘ ಸ್ನಾನ ತುಂಬಾನೇ ಮಹತ್ವವಾದುದು ಎಂದು ಪುರಾಣಗಳು ತಿಳಿಸುತ್ತೆ. ಈ ವರ್ಷವಂತೂ 2026ರಲ್ಲಿ ಸೂರ್ಯನ ಸಂಖ್ಯೆಯೇ ನಮ್ಮನ್ನ ಆಳಲ್ಪಡತ್ತೆ. ಅದು ಹೇಗೆ ಅಂದ್ರೆ 202 ಮತ್ತು 6 ಕೂಡಿಸಿದಾಗ ಈ ಸಲಿ ನಮ್ಮನ್ನು ಆಳುವಂತ ಈ ವರ್ಷದ ಸಂಖ್ಯೆ ಒಂದಾಗಿರುತ್ತೆ. ಈ ಒಂದು ಸಂಖ್ಯೆ ಸೂರ್ಯನನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ಈ ವರ್ಷದ ಕಿಂಗ್ ಅಂದ್ರೆ ಅದು ಸೂರ್ಯನೇ ಆಳಲ್ಪಡುವ ವರ್ಷದಲ್ಲಿ ರಥಸಪ್ತಮಿಯು ಬಹಳಾನೇ ಮಹತ್ವವನ್ನು ಪಡೆದುಕೊಂಡಿದೆ. ಜ್ಯೋತಿಷ್ಯ ತಜ್ಞರು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಹೇಳುವ ಪ್ರಕಾರ ಈ ವರ್ಷ ನಾವು ಯಾವುದೇ ದಿನಾಂಕದಲ್ಲಿ ಹುಟ್ಟಿದ್ರೂ ಕೂಡ ಸೂರ್ಯಾರಾಧನೆಯನ್ನ ಮಾಡೋದು ಬಹಳ ಒಳ್ಳೆಯದು ಅಂತ ಪರಿಹಾರಗಳನ್ನ ತಿಳಿಸಿದ್ದಾರೆ. ಹಾಗೆಯೇ ರಥಸಪ್ತಮಿ ದಿನದಲ್ಲಿ ಮಾಡಿದಂತಹ ಪರಿಹಾರಗಳಿಗೆ ಹೆಚ್ಚಿನ ಪ್ರತಿಫಲಗಳು ದೊರೆಯುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಾಂಪ್ರದಾಯಿಕ ರೂಢಿಗಳಲ್ಲಿ ರಥಸಪ್ತಮಿಯನ್ನ ನೋಡೋದಾದ್ರೆ ಸೂರ್ಯನ ಕಿರಣಗಳಲ್ಲಿ ಸತ್ವಗಳನ್ನ ಹೀರಿಕೊಂಡಿರುವಂತಹ ಅರ್ಕದೆಲೆ ಅಥವಾ ಎಕ್ಕದ ಎಲೆಗಳನ್ನ ಇವತ್ತು ಅಂದ್ರೆ ರಥಸಪ್ತಮಿ ದಿನದಂದು ತಲೆ, ಭುಜ, ಕತ್ತು, ಕಂಕಳು, ತೊಡೆ, ಪಾದಗಳ ಮೇಲೆ ಇರಿಸಿ ಸ್ನಾನವನ್ನ ಮಾಡೋದು ಬಹಳಾನೇ ಶ್ರೇಯಸ್ಕರ ಮತ್ತು ರಥಸಪ್ತಮಿಯ ವಿಶೇಷತೆಗಳಲ್ಲೊಂದು. ಎಕ್ಕದ ಎಲೆಗಳಿಗೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ರೋಗಗಳನ್ನ ನಿವಾರಿಸುವಂತಹ ಸಾಮರ್ಥ್ಯವಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಎಕ್ಕದ ಎಲೆಗಳಿಗೆ ಬಹಳ ಪ್ರಾಶಸ್ತ್ಯವಿದೆ. ಅಷ್ಟೇ ಅಲ್ಲದೆ ದೇಹದಲ್ಲಿರುವಂತಹ ಕೀಲು ನೋವು, ಹಲ್ಲು ನೋವು, ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅತ್ಯಂತ ಪರಿಣಾಮಕಾರಿ. ಅದರ ಎಲೆಗಳಲ್ಲಿರುವಂತಹ ಔಷಧೀಯ ಗುಣಗಳಿಂದ ಅಂಶಗಳಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಹೀಗಾಗಿಯೇ ಈ ದಿನ ಎಕ್ಕದ ಎಲೆಗಳ ಸ್ನಾನಕ್ಕೆ ಮಹತ್ವವನ್ನ ನೀಡಲಾಗಿದೆ. ಇನ್ನು ಎಕ್ಕದ ಎಲೆಗಳು ಸಂಪೂರ್ಣವಾಗಿ ಸೂರ್ಯನ ಕಿರಣಗಳಲ್ಲಿರುವ ಸತ್ವಗಳನ್ನ ಹೀರಿಕೊಂಡಿರೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ರಾಮಬಾಣ. ಸನಾತನ ಸಂಸ್ಕೃತಿ ಕೇವಲ ಇದೊಂದು ಪುರಾಣವಲ್ಲ, ಇತಿಹಾಸವೂ ಅಲ್ಲ. ವೈಜ್ಞಾನಿಕವಾಗಿಯೂ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ಬುದ್ಧಿ ಹಾಗೂ ಆತ್ಮದ ಮೇಲೆಯೂ ಕೂಡ ಪರಿಣಾಮವನ್ನ ಉಂಟು ಮಾಡುವಂಥದ್ದು. ಹಾಗಾಗಿಯೇ ಭಾರತೀಯರು ಹಬ್ಬಗಳಿಗೆ, ಹರಿದಿನಗಳಿಗೆ ಅಷ್ಟು ಪ್ರಾಶಸ್ತ್ಯವನ್ನ ನೀಡಿದ್ದಾರೆ. ನಾವು ಕೂಡ ಈ ಬಾರಿ ಈ ರಥಸಪ್ತಮಿಯ ಅರ್ಥ ಮತ್ತು ಮಹತ್ವವನ್ನು ತಿಳಿದು ಹಬ್ಬವನ್ನು ಆಚರಿಸೋಣ.